ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಕೃಪಾರಸಾಮೃತಾಂಬೋಧಿಮಪಾರ ಮಹಿಮಾನ್ವಿತಂ ಉಪಾಸ್ಮಹೇ ತಪೋಮೂರ್ತಿಮುಪೇಂದ್ರ ಗುರುಪುಂಗವಂ. ಸುಷಮೀಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಶ್ವೇತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಯೈರಹಂ ಪೋಷಿತೋಸ್ಮ್ಯದ್ಯ ದಯಯಾ ಸತ್ಕೃಪಾಲುಭಿಃ ತಾನ್ ವಂದೇ ಸುಬುಧೇಂದ್ರಾರ್ಯಾನ್ ಮಮ ವಿದ್ಯಾ ಗುರೂನ್ ಸದಾ. ಹಂಸನಾಮಕ ಪರಮಾತ್ಮನ ಭವ್ಯ ಪರಂಪರೆಯಲ್ಲಿ ಅಧುನಾ ಮಂಡಿತರಾದಂತಹ ನನ್ನ ವಿದ್ಯಾಗುರುಗಳೂ ಆದ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ಆರಾಧನಾ ನಾಯಕರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ಉಪೇಂದ್ರ ತೀರ್ಥ ಶ್ರೀಪಾದಂಗಳವರ ಕುರಿತಾಗಿ ಕೆಲವು ಮಹಿಮೆಗಳನ್ನು ಚಿಂತನೆ ಮಾಡಲಿಕ್ಕೆ ಉದ್ಯುಕ್ತನಾಗಿದ್ದೇನೆ. ಶ್ರೀ ಉಪೇಂದ್ರ ತೀರ್ಥ ಶ್ರೀಪಾದಂಗಳವರು ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ 36ನೆಯ ಯತಿವರೇಣ್ಯರಾಗಿ, ಶ್ರೀಮದಾಚಾರ್ಯರಿಂದ 21ನೆಯ ಯತಿವರೇಣ್ಯರಾಗಿ, ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಿಂದ 5ನೆಯ ಯತಿಗಳಾಗಿ ಈ ಭವ್ಯ ಪರಂಪರೆಯಲ್ಲಿ ಮಂಡಿತರಾಗಿ ಈ ಪರಂಪರೆಯ ಶೋಭೆಯನ್ನ ಹೆಚ್ಚಿಸಿದಂತಹ ಮಹನೀಯರು. ವೀಣಾ ತಿಮ್ಮಣ್ಣ ಭಟ್ಟರು ಗೋಪಿಕಾಂಬಾದೇವಿಯರಿಗೆ 2 ಗಂಡು ಮಕ್ಕಳು. ಅದರಲ್ಲಿ ಹಿರಿಯ ಮಕ್ಕಳು ಗುರುರಾಜಾಚಾರ್ಯರು, 2ನೆಯ ಮಕ್ಕಳು ವೆಂಕಟನಾಥಾಚಾರ್ಯರು. ಈ ವೆಂಕಟನಾಥಾಚಾರ್ಯರೇನೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಲೋಕದಲ್ಲಿ ವಿಖ್ಯಾತರಾದವರು. ಶ್ರೀ ಗುರುರಾಜಾಚಾರ್ಯರಿಗೆ 1 ಮಕ್ಕಳು ವೆಂಕಟನಾರಾಯಣಾಚಾರ್ಯರು ಎಂಬುದಾಗಿ. ಆ ವೆಂಕಟನಾರಾಯಣಾಚಾರ್ಯರಿಗೆ 5 ಜನ ಗಂಡು ಮಕ್ಕಳು: ಶ್ರೀ ವಿಜಯೇಂದ್ರಾಚಾರ್ಯರು, ಶ್ರೀ ಮುದ್ದು ವೆಂಕಟ ಕೃಷ್ಣಾಚಾರ್ಯರು, ಶ್ರೀ ವಾಸುದೇವಾಚಾರ್ಯರು, ಶ್ರೀ ವೆಂಕಣಾಚಾರ್ಯರು, ಶ್ರೀ ಗರುಡವಾಹನ ಲಕ್ಷ್ಮೀನಾರಾಯಣಾಚಾರ್ಯರು ಎಂಬುದಾಗಿ 5 ಜನ ಗಂಡು ಮಕ್ಕಳು. ಅವರಲ್ಲಿ ಮೊದಲನೆಯ ಗಂಡು ಮಕ್ಕಳಾದಂತಹ ಶ್ರೀ ವಿಜಯೇಂದ್ರಾಚಾರ್ಯರೇ ಶ್ರೀ ಉಪೇಂದ್ರ ತೀರ್ಥ ಶ್ರೀಪಾದಂಗಳವರು. ಇವರಲ್ಲಿ ಮೊದಲು 4 ಜನ ಗಂಡು ಮಕ್ಕಳೇನಿದ್ದಾರೆ, ಅವರ ಜನನ ಕ್ರಮಕ್ಕೆ ವ್ಯುತ್ಕ್ರಮವಾಗಿ 4 ಜನರು ಕೂಡ ಪೀಠವನ್ನು ಆಳಿದಂತಹ ಮಹನೀಯರು. ಅಂದರೆ ಶ್ರೀ ವೆಂಕಣಾಚಾರ್ಯರು ಶ್ರೀ ಯೋಗೇಂದ್ರ ತೀರ್ಥರಾಗಿ, ಶ್ರೀ ವಾಸುದೇವಾಚಾರ್ಯರು ಶ್ರೀ ಸುರೀಂದ್ರ ತೀರ್ಥರಾಗಿ, ಶ್ರೀ ಮುದ್ದು ವೆಂಕಟ ಕೃಷ್ಣಾಚಾರ್ಯರು ಶ್ರೀ ಸುಮತೀಂದ್ರ ತೀರ್ಥರಾಗಿ, ಶ್ರೀ ವಿಜಯೇಂದ್ರಾಚಾರ್ಯರು ಶ್ರೀ ಉಪೇಂದ್ರ ತೀರ್ಥರಾಗಿ ಈ ಪರಂಪರೆಯನ್ನ ಆಳಿದಂತಹ ಮಹನೀಯರು. ಇವರ ತಂದೆಯಾದಂತಹ ವೆಂಕಟನಾರಾಯಣಾಚಾರ್ಯರು ಸಾಕ್ಷಾತ್ ಗುರುರಾಜರಿಂದಲೇನೆ, ಅಂದರೆ ರಾಘವೇಂದ್ರ ಗುರು ಸಾರ್ವಭೌಮರಿಂದಲೇನೆ ಸಕಲ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದಂತಹ ಮಹನೀಯರು. ಪರಿಮಳ ಸಹಿತ ಶ್ರೀಮನ್ ನ್ಯಾಯಸುಧೆಯ ಮೊದಲ ಮಂಗಳವನ್ನ ಮಾಡಿದಂತಹ ಮಹನೀಯರು ವೆಂಕಟನಾರಾಯಣಾಚಾರ್ಯರು. ಇವರ ಮಕ್ಕಳಾದಂತಹ ವಿಜೇಂದ್ರಾಚಾರ್ಯರೇ ಮೊದಲಾದ 5 ಜನ ಮಕ್ಕಳು ಕೂಡ ತಮ್ಮ ಪೂರ್ವಾಶ್ರಮದಲ್ಲಿ ತಾತಂದಿರು, ಪೀಠದ ಗುರುಗಳು ಆದಂತಹ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿಯೇನೆ ಉನ್ನತ ಶಾಸ್ತ್ರದ ಅಧ್ಯಯನವನ್ನ ಮಾಡಿದಂತಹ ಮಹನೀಯರು. ವಿಜಯೇಂದ್ರಾಚಾರ್ಯರು ಬಾಲ್ಯದಿಂದಲೇನೆ ವಿನಯಾದಿ ಗುಣ ಸಂಪನ್ನರು, ಅತ್ಯಂತ ಮುಂದಾಲೋಚನೆ ಇರುವಂತಹ ವ್ಯಕ್ತಿಗಳು. ಅಂತಹ ವಿಜಯೇಂದ್ರಾಚಾರ್ಯರು ಬಾಲ್ಯದಲ್ಲಿ ಇರಬೇಕಾದ್ರೆ ಒಂದು ಘಟನೆ ನಡೀತದೆ. ಅವರ ತಂದೆಗಳಾದಂತಹ ವೆಂಕಟನಾರಾಯಣಾಚಾರ್ಯರು ಒಂದು ಮಾವಿನ ಹಣ್ಣನ್ನು ವಿಜಯೇಂದ್ರಾಚಾರ್ಯರಿಗೆ ಕೊಡ್ತಾರೆ. ಆಗ ವಿಜಯೇಂದ್ರಾಚಾರ್ಯರು ಆ ಹಣ್ಣನ್ನ ಅನೇಕ ಭಾಗಗಳನ್ನಾಗಿ ವಿಭಾಗಿಸಿ ಒಂದು ತಟ್ಟೆಯಲ್ಲಿ ಇಟ್ಟಿರ್ತಾರೆ. ತಂದೆಗಳು ಕೇಳ್ತಾರೆ, ಮಗು, ನಿನಗೆ ತಿನ್ಲಿಕ್ಕೆ ಕೊಟ್ಟರೆ ಇಷ್ಟು ಭಾಗವನ್ನಾಗಿ ಇಟ್ಟಿದೀಯಾ, ಈ ಎಲ್ಲ ಭಾಗಗಳು ಯಾರಿಗೆ ಅಂತ ಕೇಳಿದಾಗ ಬಾಲಕರಾದಂತಹ ವಿಜಯೇಂದ್ರಾಚಾರ್ಯರು ತಮ್ಮ ಪುಟ್ಟ ಬೆರಳುಗಳಿಂದ ತೋರಿಸ್ತಾರೆ, ಒಂದು ಭಾಗ ನಿಮಗೆ, ಮತ್ತೊಂದು ಭಾಗ ತಾಯಿಗೆ,
ಇನ್ನ ಉಳಿದ 3 ಭಾಗಗಳು 3 ಜನ ತಮ್ಮಂದಿರಿಗೆ, 1 ಭಾಗ ನನಗೆ ಅಂತ ತೋರಿಸಿದ್ರು. ಆದರೆ ಆ ತಟ್ಟೆಯಲ್ಲಿ ಇನ್ನೂ ಒಂದು ಭಾಗ ಉಳಿದಿತ್ತು. ಈ ಹಣ್ಣಿನ ಭಾಗ ಯಾರಿಗೆ ಅಂತ ಕೇಳಿದಾಗ, ಯಾರಾದರೂ ಅತಿಥಿಗಳು ಬಂದರೆ ಅವರಿಗೆ ಇದು ಇರುತ್ತದೆ ಅಂತ ಒಂದು ಭಾಗವನ್ನ ಎತ್ತಿ ಇಟ್ಟಿದ್ದೇನೆ ಅಂತ ಉತ್ತರವನ್ನ ಕೊಡ್ತಾರೆ ವಿಜಯೇಂದ್ರಾಚಾರ್ಯರು. ಇದನ್ನ ನೋಡಿದಾಗ ಅವರಿಗೆ ಹಂಚಿ ತಿನ್ನುವಂತಹ ಬುದ್ಧಿ ಇರುವುದನ್ನ ನೋಡಿ ತುಂಬಾ ಸಂತೋಷವನ್ನ ಪಡ್ತಾರೆ ತಂದೆಗಳು. ಇಂತಹ ವಿಜಯೇಂದ್ರಾಚಾರ್ಯರು 3 ಜನ ತಮ್ಮಂದಿರು ಹಂಸನಾಯಕ ಪರಮಾತ್ಮನ ಪೀಠವನ್ನ ಆಳಿ ಗುರುಗಳಾದಾಗಲೂ ಕೂಡ ಅವರಿಗೆ ಬಲವನ್ನ ತುಂಬುತ್ತಾ, ಅವರು ನಡೆಸ್ತಿದ್ದಂತಹ ಗುರುಕುಲದಲ್ಲಿ ಅಧ್ಯಯನವನ್ನ ಮಾಡಿಸ್ತಾ, ಚಿಂತನೆಗಳನ್ನ ಮಾಡಿಸ್ತಾ, ಸಂಸ್ಥಾನದ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಂಥವರು ವಿಜಯೇಂದ್ರಾಚಾರ್ಯರು. ಶ್ರೀ ಸುಮತೇಂದ್ರ ತೀರ್ಥ ಶ್ರೀಪಾದಂಗಳವರು ಅನೇಕ ಕ್ಷೇತ್ರಗಳ ಸಂಚಾರವನ್ನ ಮಾಡಿ ತಾವು ತಮ್ಮ ಅಂತ್ಯಕಾಲಕ್ಕೆ ತಮ್ಮ ಅಣ್ಣಂದಿರಾದಂತಹ ವಿಜಯೇಂದ್ರಾಚಾರ್ಯರಿಗೆ ತುರ್ಯಾಶ್ರಮವನ್ನ ನೀಡಿ ಈ ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಪಟ್ಟಾಭಿಷೇಕವನ್ನ ಮಾಡಿ ಅವರಿಗೆ ಶ್ರೀ ಉಪೇಂದ್ರ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ನಾಮಕರಣವನ್ನ ಮಾಡ್ತಾರೆ. ಉಪೇಂದ್ರ ತೀರ್ಥ ಶ್ರೀಪಾದಂಗಳವರು ತಾವು ತುರ್ಯಾಶ್ರಮವನ್ನ ಸ್ವೀಕರಿಸಿದಾಗ 90 ವರ್ಷಕ್ಕೆ ಮೇಲ್ಪಟ್ಟ ವಯಸ್ಸು ಆಗಿತ್ತು. ಅವರು 3 ವರ್ಷಗಳ ಕಾಲ ಈ ಪೀಠವನ್ನ ಆಳಿದ್ದಾರೆ. ಹಾಗೆ ಉಪೇಂದ್ರ ತೀರ್ಥ ಶ್ರೀಪಾದಂಗಳವರು ಸಂಚಾರವನ್ನ ಮಾಡ್ತಾ ಮಂತ್ರಾಲಯ ಗ್ರಾಮದಲ್ಲಿ ಚಾತುರ್ಮಾಸ್ಯವನ್ನ ಕೈಗೊಂಡಾಗ ಬ್ಯಾಗವಾಟದ ನರಸಿಂಹದಾಸರು ಅಂದರೆ ಜಗನ್ನಾಥದಾಸರ ತಂದೆಗಳು ಅವರು ಸಪರಿವಾರರಾಗಿ ಉಪೇಂದ್ರ ತೀರ್ಥರ ಪಾದಕ್ಕೆ ಶರಣಾಗಿ ಹೇಳ್ತಾರೆ, ಸ್ವಾಮಿ ತಾವು ಇಲ್ಲಿಯವರೆಗೆ ಬಂದಿದ್ದೀರಿ, ನಮ್ಮ ಬ್ಯಾಗವಾಟಕ್ಕೆ ಬಂದು ನಮ್ಮ ಮನೆಯಲ್ಲಿ ಸಂಸ್ಥಾನ ಪೂಜೆಯನ್ನ ನೆರವೇರಿಸಿ ಭಿಕ್ಷೆಯನ್ನ ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸಿದಾಗ ಉಪೇಂದ್ರ ತೀರ್ಥರು ಸಮ್ಮತಿಸ್ತಾರೆ. ಅಂತೆಯೇ ಬ್ಯಾಗವಾಟಕ್ಕೆ ಹೋದಾಗ ನರಸಿಂಹದಾಸರು ಹೇಳ್ತಾರೆ, ಸ್ವಾಮಿ ನಾನು ಸರ್ವಸ್ವ ದಾನವನ್ನ ಮಾಡುವ ಸಂಕಲ್ಪವನ್ನ ಮಾಡಿದ್ದೇನೆ. ಯಾಕೆ ಅಂದ್ರೆ ನನಗೆ ಸಂತಾನ ಇಲ್ಲ, ಈ ಎಲ್ಲ ಆಸ್ತಿಯನ್ನ ಇಟ್ಕೊಂಡು ಏನ್ ಮಾಡಬೇಕು ಸ್ವಾಮಿ, ಎಲ್ಲವನ್ನ ತಮ್ಮ ಪಾದಕ್ಕೆ ಸಮರ್ಪಿಸಿ ನಾನು ಕೃಷ್ಣಾರ್ಪಣ ಅಂತ ಹೇಳ್ತೇನೆ ಅಂತ ಅವರು ಹೇಳಿದಾಗ ಉಪೇಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಸರ್ವಥಾ ನಾವು ಸರ್ವಸ್ವ ದಾನವನ್ನ ಸ್ವೀಕರಿಸುವುದಿಲ್ಲ. ಯಾಕೆ ಅಂದ್ರೆ ಈ ಎಲ್ಲವನ್ನೂ ಅನುಭವಿಸುವಂತಹ ಒಬ್ಬ ಮಗ ನಿಮಗೆ ಆಗ್ತಾನೆ, ಯೋಚಿಸಬೇಡಿ, ಆ ಮಗನಿಗೆ ಈ ಎಲ್ಲ ಆಸ್ತಿಯನ್ನ ನೀವು ಮೀಸಲಿರಿಸಿ ಅಂತ ಹೇಳ್ತಾರೆ. ಹಾಗೆ ಹೇಳಿ ಮಂತ್ರಾಕ್ಷತೆಯನ್ನ ನೀಡಿ ತಾವು ಪೂಜಿಸ್ತಾ ಇದ್ದಂತಹ ಗರುಡವಾಹನ ಲಕ್ಷ್ಮೀ ನರಸಿಂಹದೇವರನ್ನ ಹಾಗೂ ನರಸಿಂಹ ಶಾಲಿಗ್ರಾಮವನ್ನ ಬ್ಯಾಗವಾಟದ ನರಸಿಂಹದಾಸರಿಗೆ ಅನುಗ್ರಹಿಸ್ತಾರೆ. ಆ ನರಸಿಂಹದೇವರ ಅನುಗ್ರಹದಿಂದ ಉಪೇಂದ್ರ ತೀರ್ಥರ ತಪೋಬಲದಿಂದ ಸರಿಯಾಗಿ 9 ತಿಂಗಳಿಗೆ ಶ್ರೀ ಜಗನ್ನಾಥದಾಸರ ಅವತಾರ ಎನ್ನುವಂತಹದ್ದು ಆಗ್ತದೆ. ಹೀಗೆ ಮಂತ್ರ ಸಿದ್ಧಿಯನ್ನ ಮಾಡಿಕೊಂಡಂತಹ ಮಹನೀಯರು ತಪೋ ಮೂರ್ತಿಗಳು ಶ್ರೀ ಉಪೇಂದ್ರ ತೀರ್ಥ ಶ್ರೀಪಾದಂಗಳವರು. ಆದ್ರಿಂದಲೇನೆ ಅವರ ಶಿಷ್ಯರಾಗಿ ಬಂದಂತಹ ವಾದಿಂದ ಸ್ವಾಮಿಗಳವರು ಹೇಳ್ತಾರೆ, ಕೃಪಾರಸಾಮೃತಾಂಬೋಧಿಂ ಅಪಾರ ಮಹಿಮಾನ್ವಿತಂ ಉಪಾಸ್ಮಹೇ ತಪೋಮೂರ್ತಿಂ ಉಪೇಂದ್ರ ಗುರುಪುಂಗವಂ ಎಂಬುದಾಗಿ ಅವರನ್ನ ಸ್ತುತಿಸಿದ್ದಾರೆ ಚರ್ಮಶ್ಲೋಕದಲ್ಲಿ. ಉಪೇಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀ ಗುರುರಾಜರಿಂದ ರಚಿತವಾದಂತಹ ಖಂಡಾರ್ಥದಲ್ಲಿ ಬಹು ಪರಿಶ್ರಮವನ್ನ ಮಾಡಿದಂತಹ ಮಹನೀಯರು. ಆದ್ದರಿಂದ ಶ್ರೀ ವಾದಿಂದ ಸ್ವಾಮಿಗಳವರು ಉಪೇಂದ್ರ ತೀರ್ಥರನ್ನ ವರ್ಣಿಸಬೇಕಾದ್ರೆ ಹೇಳ್ತಾರೆ, ನಿತ್ಯ ತ್ರಯ್ಯಂತ ಚಿಂತಾ ಪರಿಣತ ವಿಷದಾಶೇಷ ತತ್ವಾವಬೋಧಾನ್ ಪ್ರಖ್ಯಾತಾನ್ ತಾನ್ ಉಪೇಂದ್ರ ವ್ರತಿ ವಿಬುಧಮಣೀನ್ ದೇಶಿಕಾನಾಶ್ರಯೇಹಂ ಎಂಬುದಾಗಿ ಉಪೇಂದ್ರ ತೀರ್ಥ ಶ್ರೀಪಾದಂಗಳವರನ್ನ ಸ್ತುತಿಸಿದ್ದಾರೆ. ಇಂತಹ ಉಪೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಕೊನೆಯ ಕಾಲದಲ್ಲಿ ಆದ್ಯ ಸ್ವಯಂವ್ಯಕ್ತ ಕ್ಷೇತ್ರವಾದಂತಹ ಶ್ರೀ ಯೋಗೀಂದ್ರ ತೀರ್ಥರ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ ಸನ್ನಿಧಾನವಾದಂತಹ ಶ್ರೀರಂಗ ಕ್ಷೇತ್ರಕ್ಕೆ ದಿಗ್ವಿಜಯವನ್ನ ಮಾಡಿ ಅವರು ಅಲ್ಲಿಯೇನೆ ವೃಂದಾವನ ಪ್ರವೇಶವನ್ನ ಮಾಡ್ತಾರೆ. ಅಂತಹ ಉಪೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರೇನು ತಪೋನಿಷ್ಠರಾಗಿದ್ರು, ಗುರುರಾಜಿಂದಲೇನೆ ಶಾಸ್ತ್ರವನ್ನ ಅಧ್ಯಯನವನ್ನ ಮಾಡಿ ಏನು ಜ್ಞಾನ ಸಂಪತ್ತನ್ನ ಹೊಂದಿದ್ರು,
ಆ ಸಂಪತ್ತಿನ ಕೆಲವು ಭಾಗಗಳನ್ನ ನಮಗೆ ನೀಡಿ ನಮ್ಮನ್ನೂ ಉದ್ಧರಿಸಲಿ ಅಂತ ಪ್ರಾರ್ಥನೆಯನ್ನ ಮಾಡುತ್ತಾ ಎರಡು ಮಾತುಗಳನ್ನ